ಬೈರಮಂಗಲ ಗ್ರಾಮ ಪಂಚಾಯಿತಿ ಅಂಚಿಪುರ ಕಾಲೋನಿಯಲ್ಲಿ ದಲಿತರ ನಡೆ ಕಾಂಗ್ರೆಸ್ ಕಡೆ ಎಂಬ ವಿನೂತನ ಅಭಿಯಾನದೊಂದಿಗೆ ಮನೆ ಮನೆಗೂ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಎಸ್ಸಿ ವಿಭಾಗದ ಜಿಲ್ಲಾಧ್ಯಕ್ಷ ನರಸಿಂಹಯ್ಯ, ವಾಣಿ ಶಿವರಾಮ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಯಚಂದ್ರ, ಬಿಡದಿ ಕೂಟಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶೇಖರ್, ಪುರಸಭಾ ಸದಸ್ಯರಾದ ರಾಮಚಂದ್ರಯ್ಯ, ಶ್ರೀನಿವಾಸ್, ಮಾಜಿ ಸದಸ್ಯ ಶಿವಕುಮಾರ್, ದಲಿತ ಪರ ಸಂಘಟನೆಗಳ ಸಂಚಾಲಕ ನಿಖಿಲ್ ಸಜ್ಜೆಲಿಂಗಯ್ಯ, ಕುಮಾರ್ ಮತ್ತಿತರರು ಇದ್ದರು. ನಮಗೆ ಸಂವಿಧಾನವನ್ನು ತಂದುಕೊಟ್ಟ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಜನ್ಮದಿನ ಆಚರಣೆ ಮಾಡಿದ್ದೀವಿ. ಎಲ್ಲರಿಗೂ ಶುಭಾಶಯಗಳು. ಈ ದಿನ ಕಾಂಗ್ರೆಸ್ ದಲಿತರ ನಡೆ ಕಾಂಗ್ರೆಸ್ ಕಡೆ ಅನ್ನೋ ಅಭಿಯಾನವನ್ನು ಶುರು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರ ಶುರು ಮಾಡಿದ್ದಾರೆ. ಎಲ್ಲರನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ಇಷ್ಟೊಂದು ಎಲ್ಲ ಜನರ ಬೆಂಬಲದಿಂದ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಇಡೀ ರಾಜ್ಯಾದ್ಯಂತ ನಮ್ಮ ಹೋರಾಟ ಕಾಂಗ್ರೆಸ್ ಪಕ್ಷಕ್ಕೆ. 28 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷ ಈ ಸರಿ ಜಯಬೇರಿಯನ್ನು ಬಾರಿಸಬೇಕು. ಎಲ್ಲ ಕರ್ನಾಟಕ ಮಹಾಜನತೆಗಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನಾನು ನಮ್ಮ ಯಜಮಾನರ ಬಗ್ಗೆ ಎಲ್ಲರಿಗೂ ಗೊತ್ತಿರಬಹುದು. ಅವರು BJP ಪಕ್ಷದಲ್ಲಿದ್ದವರು. ಆ BJP ಪಕ್ಷದಲ್ಲಿ ಅವರಿಗೆ ಆದ ಅನ್ಯಾಯದಿಂದ, ಅವರಿಗಾದ ಮೋಸದಿಂದ ಅವರನ್ನು ದುಡಿಸಿಕೊಂಡ್ರೆ ಹೊರತು ಅವ್ರನ್ನ ದಲಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಬೆಳೆಸಲಿಲ್ಲ. ಅದಕ್ಕೆ ಆ ಪಕ್ಷವನ್ನು ತಿರಸ್ಕರಿಸಿ ನಾನಿವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೆಮ್ಮೆಯಿಂದ ಸೇರ್ಪಡೆಯಾಗಿದ್ದೀನಿ. ಆದ್ದರಿಂದ ಎಲ್ಲ ನನ್ನ ಮಹಾಜನತೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಸಂವಿಧಾನವನ್ನು ಉಳಿಸಿ, ಸಾಮರಸ್ಯದಿಂದ ಸಂವಿಧಾನವನ್ನು ಉಳಿಸಿ ಬೆಳೆಸಿ ನಮ್ಮ ಮುಂದಿನ ನಡೆ ಏನಿದ್ದರೂ ಕರ್ನಾಟಕನ ಉಳಿಸಬೇಕು ಅಂತಂದರೆ ನಾವು BJP ಪಕ್ಷವನ್ನು ತೊರೆಯಲೇಬೇಕು, ಸೋಲಿಸಲೇಬೇಕು. ಜನರು ಉಸಿರಾಡಬೇಕು ಅಂತಂದರೆ BJP ಪಕ್ಷನ ಸೋಲಿಸಲೇಬೇಕು. ಹಾಗಾಗಿ ನಿಮ್ಮೆಲ್ಲರ ಮತ ಈ ಕಾಂಗ್ರೆಸ್ ಪಕ್ಷಕ್ಕೆ. ಇಡೀ ರಾಜ್ಯಾದ್ಯಂತ ಇಡೀ ಎಲ್ಲ 28 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷ. ಯಾಕೆ ಅಂದರೆ ಅದು ನಮ್ಮ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರೋ ಗೌರವ, ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಿರೋ ಕಾಂಗ್ರೆಸ್ ಪಕ್ಷ. ಇವತ್ತು ಒಂದು ಹೆಣ್ಣು ಸಂಸಾರದ ಕಣ್ಣು, ಅವಳು ಒಂದು ಆರ್ಥಿಕವಾಗಿ ಅವಳಿಗೆ ಶಕ್ತಿ ತುಂಬಿರೋ ಕಾಂಗ್ರೆಸ್ ಪಕ್ಷ, ಅವಳನ್ನು ಬಲಪಡಿಸಿರೋ ಕಾಂಗ್ರೆಸ್ ಪಕ್ಷ. ಅವಳು ತಲೆ ಎತ್ತಿ ಎಲ್ಲ ಕಡೆ ಓಡಾಡ್ತಾ ಇದ್ದಾಳೆ ಅಂದರೆ ಇವತ್ತು ಅದು ಕಾಂಗ್ರೆಸ್ ಪಕ್ಷದಿಂದ. ಅವಳು ಮನೆಯಿಂದ ಹೊರಗಡೆ ಬಂದು ಪ್ರತಿಯೊಂದು ಕಡೆ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾಳೆ ಅಂದರೆ, ಧೈರ್ಯವಾಗಿ ಪ್ರಯಾಣ ಮಾಡ್ತಿದ್ದಾಳೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಆ ಹೆಣ್ಣು ಒಂದು ಸಂಸಾರವನ್ನು ಕಾಪಾಡ್ತಾ ಇದ್ದಾಳೆ. ಅವಳಿಗೆ ಬರುವ ಕಾಂಗ್ರೆಸ್ ಪಕ್ಷ ಏನು ಕೊಡ್ತಾ ಇದೆ, ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಏನು ಅವಳು ಅದನ್ನು ಉಪಯೋಗ ಮಾಡ್ಕೋತಾ ಇದ್ದಾಳೆ ಅಂತ ಹೇಳಿದ್ರೆ ಆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಅವಳು ಸಂಸಾರವನ್ನು ಕಾಪಾಡ್ಕೋತಾ ಇದ್ದಾಳೆ, ಎಲ್ಲ ಅವಳ ಕುಟುಂಬವನ್ನು ಕಾಪಾಡ್ಕೋತಾ ಇದ್ದಾಳೆ. ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಅವಳ ಕುಟುಂಬಕ್ಕೆ ಅವಳು ರಕ್ಷಣೆ ಕೊಟ್ಕೊತಾ ಇದ್ದಾಳೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದಿಂದ. ಹಾಗಾಗಿ ನಾನು ಎಲ್ಲ ನನ್ನ ಮಹಾಜನತೆಯಲ್ಲಿ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಮತ್ತು ಇದರಲ್ಲಿ ನನ್ನದು ಒಂದು ಹೇಳ್ತಾ ಇದ್ದೀನಿ, ನಮ್ಮ ಯಜಮಾನರು BJP ಪಕ್ಷ ಏನು ಅವರಿಗೆ ದೊಡ್ಡ ಅನ್ಯಾಯ ಮಾಡಿದೆ, ಏನು ಮೋಸ ಮಾಡಿದೆ, ಅದಕ್ಕೋಸ್ಕರವಾಗಿ ಎಲ್ಲರೂ ನಿಮ್ಮ ಮಣ್ಣಿನ ಮಗ, ಅವರು ಕರ್ನಾಟಕದ ಹೆಮ್ಮೆಯ ಪುತ್ರ. ಇನ್ನು ಮುಂದೆ ಅಂಥ ಅನ್ಯಾಯ, ಅಂಥ ಒಬ್ಬ ನಿಷ್ಠಾವಂತ ಜನಪ್ರಿಯ ಅಧಿಕಾರಿ, ಪಕ್ಷಕ್ಕಾಗಿ ದುಡಿದ ವ್ಯಕ್ತಿಗೆ ಆದ ಅನ್ಯಾಯಕ್ಕೆ ಅವ್ರಿಗಾದ ಅನ್ಯಾಯ ಇನ್ನು ಮುಂದೆ ಯಾವ ನಾಯಕರಿಗೂ ಆಗಬಾರ್ದು ಅಂತ ನಿಮ್ಮಲ್ಲೆಲ್ಲರೂ ಬೇಡಿಕೊಳ್ಳುತ್ತಾ BJP ಪಕ್ಷವನ್ನು ತಿರಸ್ಕರಿಸಿ ಅದನ್ನು ಎಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು, ಕಾಂಗ್ರೆಸ್ ಪಕ್ಷವನ್ನು ಜಯಗಳಿಸಬೇಕು ಅಂತ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೇನೆ. ನಾವು ಬಿಡದಿ ಮತ್ತು ಕೂಟ್ಕಲ್ ಹೋಬಳಿನ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದರಿಂದ ಎಲ್ಲ ನಮ್ಮ ಮುಖಂಡರು ಪ್ರತಿ ಗ್ರಾಮಕ್ಕೂ ನಮ್ಮ ಅರ್ಜೆನ್ಸ್ ಕಾಲೋನಿ ಎಲ್ಲಿದೆ ಅಲ್ಲಿ ನಾವು ಪ್ರಚಾರ ಕೈಗೊಳ್ತೀವಿ. ಆದಷ್ಟು ನಾವು 2 ಹೋಬಳಿ ಮುಗಿಸಿದ ತಕ್ಷಣ ರಾಮನಗರದಲ್ಲಿ ಒಂದು 2 ಊರನ್ನ ದೊಡ್ಡ ಊರನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಹಾಗಾಗಿ ಎಲ್ಲ ಕಡೆ ನಾವು ಈ ಪ್ರಚಾರ ಮಾಡ್ತೀವಿ ಇಡೀ ಕ್ಷೇತ್ರದಲ್ಲಿ. ಜೊತೆಗೆ ನಮ್ಮ ಈ ಪ್ರಚಾರದಿಂದ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇದನ್ನ ಉಪಯೋಗಿಸ್ಕೊಂಡು ಪ್ರಚಾರ ಕೈಗೊಳ್ಳಿ ಅಂತ ದೃಷ್ಟಿಯಿಂದ ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಜೊತೆಗೆ K ಶಿವರಾಮರು ಸಂಬಂಧಿಯವರು, ಅದರಿಂದ ಇಲ್ಲಿಂದನೇ ಪ್ರಾರಂಭ ಮಾಡುವಂತ ನಾವು ಇಲ್ಲಿಂದನೇ ಪ್ರಾರಂಭ ಮಾಡಿದ್ದೀವಿ. ಅದರಿಂದ ಎಲ್ಲ ಮುಖಂಡರುಗಳು ದಯಮಾಡಿ ನಾವು ಈಗಾಗಲೇ ಸಂಜೆ ಕೂಡ ಬೇರೆ 3-4 ಊರಿಗೆ ಹೆಜ್ಜಾಲ ಆ ಸೈಡ್ ತೀರ್ಮಾನ ಮಾಡಿದ್ದೀವಿ. ಪ್ರತಿದಿನ ಈ ಥರ ಇಂದು ಒಂದು 4 ದಿವಸ ಎಲ್ಲ ಕಡೆ ಮುಗಿಸ್ತೀವಿ ಅಂತ ಹೇಳ್ತೀವಿ. ಇವತ್ತು ನಮ್ಮ ದಲಿತರ ನಡೆ ಕಾಂಗ್ರೆಸ್ ಕಡೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ನಿವೃತ್ತ ಮತ್ತು ಧೀಮಂತ ಅಧಿಕಾರಿಗಳಾಗಿದ್ದಂಥ ಮತ್ತು ಪ್ರಜಾಪ್ರಭುತ್ವಕ್ಕೆ ಮತ್ತು ಶೋಷಿತರ ಪರವಾಗಿ ದನಿ ಎತ್ತಿ ಅಧಿಕಾರವನ್ನು ನಡೆಸಿ ಶೋಷಿತರಲ್ಲಿ ಒಂದು ಏನು ಜಾಗೃತಿ ಮೂಡಿಸಿದಂಥ ದೊಡ್ಡ ಅಧಿಕಾರಿಗಳಾಗಿದ್ದರು ಶಿವರಾಮಣ್ಣವರು. ಅವ್ರನ್ನ BJP ಪಕ್ಷ ದುಡಿಸ್ಕೊಂತು. ಬಟ್ ಅವ್ರಿಗೆ ನಾವು ಹೇಳಿದ್ದು,
ನಿಮ್ಮ ಹೋರಾಟದ ವಿಚಾರಗಳು, ನಿಮ್ಮ ಮನಸ್ಥಿತಿ ಬಿ ಜೆ ಪಿಗೆ ಆಗಲ್ಲ, ಒಗ್ಗಲ್ಲ, ದಯಮಾಡಿ ಅದಕ್ಕೆ ಇದು ಮಾಡಬೇಡಿ ಅಂತ. ಬಟ್ ಯಡಿಯೂರಪ್ಪನವರು ಭಾರಿ ನಂಬಿಸಿ ಅವ್ರಿಗೆ ಭಾರಿ ಮೋಸ ಮಾಡಿದ್ರು. ಇವತ್ತು ಅವರು ಅದೇ ಯೋಚನೆಯಲ್ಲಿ ನನಗೇನು ನನ್ನ ಪ್ರಜೆಗಳಿಗೆ ಸಹಾಯ ಮಾಡೋಕ್ಕಾಗಲಿಲ್ವಲ್ಲ ಅಂತಕ್ಕಂಥ ಒಂದು ಯೋಚನೆಯಲ್ಲೇ ಅವರು ಸಾವಿಗೀಡಾಗ್ತಾರೆ. ಅದನ್ನು ಒಂದು ಏನನ್ನ ಮಾಡಿ ಈ ಸಮಾಜಕ್ಕೆ ಅವ್ರ ಋಣ ತೀರಿಸಬೇಕು ಅಂತ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ವಾಣಿ ಮೇಡಮ್ ಅವರು ನಮ್ಮ ಜೊತೆಲಿ ಕೈ ಜೋಡಿಸಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ರಾಜ್ಯದಲ್ಲಿ ಇವತ್ತು ಚಾಮರಾಜನಗರ ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ರಾಮನಗರ ಜಿಲ್ಲೆ ಇರ್ಬೋದು, ಮಂಡ್ಯ ಜಿಲ್ಲೆ, ಅವರು ಸತತವಾಗಿ ಅವರು ಏನು ಅವರ ಸಭೆಗಳು ಏರ್ಪಾಡು ಮಾಡಿ ಆದಂಥ ಅನ್ಯಾಯ ಮತ್ತು ಕಾಂಗ್ರೆಸ್ಗೆ ಯಾಕೆ ಬೆಂಬಲ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ತುಂಬ, ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಮನದಟ್ಟಾಗಂಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ನನ್ನ ಈ ಗ್ರಾಮದ ಪರವಾಗಿ, ನಮ್ಮ ಸಮಾಜದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮತ್ತು ನನ್ನ ಒಂದು ಮನವಿ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಯಾಕೆ ಮತವನ್ನು ಕೊಡಬೇಕು ಅಂತಂದರೆ, ಇವತ್ತು ಇಡೀ ಭಾರತ ದೇಶದಲ್ಲಿ ಶೋಷಿತ ವರ್ಗಗಳ ಪರವಾಗಿ ದನಿ ಎತ್ತಕ್ಕಂಥ ಒಂದು ಶಕ್ತಿ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ. ಇವತ್ತು ನಾವ್ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂದರೆ, ಇವತ್ತು ಬಿ ಜೆ ಪಿ ಸರ್ಕಾರ ಇದೆ, ಅವ್ರು ಹೇಳ್ತಾವ್ರೆ, ಮೋದಿಯವ್ರು ಹೇಳ್ತಾವ್ರೆ ಬರೇ ಸುಳ್ಳೆ, ಮೋದಿ ಹೇಳಿರ್ತಕ್ಕಂಥ ಬರೇ ಸುಳ್ಳೆ. ಏನು ಹೇಳ್ತಾವ್ರೆ ಅಂದರೆ, ಒಬ್ಬ ಮಂತ್ರಿ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವನು, ನಾವು ಬಂದಿರೋದು ಸಂವಿಧಾನ ತೆಗಿಯೋದಕ್ಕೇನೆ. ಅಂದರೆ ಅರ್ಥ ಏನು? ಸಂವಿಧಾನ ಅಂದರೆ ಒಂದು ಹಾವಿಗೆ ಪೊರೆ ಇರ್ತದೆ, ನಮಗೆ ಕಣ್ಣಿರ್ತದೆ, ನಮಗೆ ಕಣ್ಣು ತೆಗೆದ್ರೆ ನಾವು ಓಡಾಡೋಕ್ಕಾಗುತ್ತಾ? ಹಾವಿಗೆ ಪೊರೆಯನ್ನು ತೆಗೆದುಬಿಟ್ರೆ ಅದು ಜೀವ ಸಮೇತ ಇರ್ತದ? ಹಾಗೆ ನಮ್ಮ ಉಸಿರೆಲ್ಲ ಇರೋದು ಭಾರತ ದೇಶದ ಶೋಷಿತರು, ಅದರಲ್ಲಿ ದಲಿತರು, ಹಿಂದುಳಿದವರು, ನಮ್ಮ ಜೀವ ಇರೋದೇ ಸಂವಿಧಾನದಲ್ಲಿ. ಸಂವಿಧಾನ ತೆಗಿತೀವಿ ಅಂದರೆ ಆವಾಗ ನಮ್ಮ ಜೀವಗಳೆಲ್ಲ ಓದೋ, ಆವಾಗ ನಮ್ಮ ಹಕ್ಕು ಬಾಧ್ಯತೆಗಳೆಲ್ಲ ಮೊಟ್ಟಕಾಯ್ತವೆ. ಅದಕ್ಕೆ ದಯಮಾಡಿ ನನ್ನ ತಾಯಂದಿರು ಮತ್ತು ಬುದ್ಧಿಜೀವಿಗಳಾಗಿರ್ತಕ್ಕಂಥ ನಮ್ಮ ವಿದ್ಯಾವಂತ ಯುವಕ ಮಿತ್ರರು, ಇವತ್ತು ನೀವು ಒಂದು ಓಟ್ ಹಾಕೋದಲ್ಲ, ಇಡೀ ನಿಮ್ಮ ಮಾತಿಯಲ್ಲಿ ನಡೀತದೆ, ನಿಮ್ಮ ಪರಿಚಯಲ್ಲಿ ಇರ್ತದೆ, ನಿಮ್ಮ ನೆಂಟರಲ್ಲಿ ಇರ್ತಾರೆ, ಅವ್ರಿಗೆಲ್ಲ ಹೇಳಿ, ಇವತ್ತು ಯುದ್ಧ ನಡೀತಾ ಇರೋದು ಸಂವಿಧಾನ ಉಳಿಬೇಕು ಅಂತಕ್ಕಂಥ ಕಾಂಗ್ರೆಸ್ ಪಕ್ಷ, BJP ಸಂವಿಧಾನ ತೆಗಿತೀವಿ ಅಂತಕ್ಕಂಥ BJP ಪಕ್ಷ. ಇವತ್ತು ಸಂವಿಧಾನ ಉಳಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ನಾವು ಬೆಂಬಲಿಸಬೇಕು, ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು. ಮತ್ತು ಇನ್ನೊಂದು, ಇವತ್ತು ಈ ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ, ಏನು ನಮ್ಮ DK ಸುರೇಶ್ ಅವರವರೇ, ಒಬ್ಬ ಧೀಮಂತ ನಾಯಕ. ಇಡೀ ಕರ್ನಾಟಕ ರಾಜ್ಯದಿಂದ ಯಾರಾದರೂ ಪಾರ್ಲಿಮೆಂಟಲ್ಲಿ ಏನಾದರೂ ಅವರ ಒಂದು ಹೋರಾಟ ನೆತ್ತಿದ್ರು ಅಂದರೆ, ಮೊಟ್ಟ ಮೊದಲ ಬಾರಿಗೆ JH ಪಟೇಲ್ ಕನ್ನಡದಲ್ಲೇ ಮಾತಾಡಿ ಇಡೀ ಪಾರ್ಲಿಮೆಂಟಲ್ಲಿ ಸದ್ದು ಮಾಡಿತ್ತು, ವಿಚಾರ ಪ್ರಸ್ತಾಪ ಮಾಡಿತ್ತು JH ಪಟೇಲ್. ಅವ್ರು ಬಿಟ್ಟರೆ ನಮ್ಮ DK ಸುರೇಶ್ ಅಣ್ಣವರು ಯಾರ ಪರವಾಗಿ ದನಿ ಎತ್ತಿದ್ರು? ಇವತ್ತು ಹೇಳ್ತಾವ್ರೆ, ಬೆಂಗಳೂರಲ್ಲಿ ಪ್ರಚಾರ ಮಾಡ್ತಾವ್ರೆ, ನಮಗೆಲ್ಲ ಓಟ್ ಕೊಡಿ ಅಂತ. ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರಿಲ್ಲದೆ ಜನ ಸಾಯ್ತಾವ್ರೆ. ಇದೇ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, DK ಸುರೇಶ್ ಅಣ್ಣವ್ರು ಇರ್ಬೋದು, ನಮ್ಮ ಯಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಮೇಕೆದಾಟು ಯೋಜನೆಯನ್ನು ಜಾರಿಗೆ ತಂದರೆ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರು, ರಾಮನಗರ ಜಿಲ್ಲೆ ಕುಡಿಯೋಕ್ಕೆ ನೀರು, ಮಂಡ್ಯ ಜಿಲ್ಲೆ ಕುಡಿಯೋಕ್ಕೆ ನೀರು. ಅಂದರೆ ಈ ಸಾಮಾನ್ಯ ಜನರಿಗೆ ಏನು ಬೇಕಾಗಿದೆಯೋ ಅದರ ಪರವಾಗಿ ಅವರು ಒಂದು ಪಾದಯಾತ್ರೆ ಮಾಡ್ತಾರೆ, ಆವಾಗ ನಗ್ಬಾಟ್ಲು ಮಾಡ್ತಾರೆ ಯಾರು BJPಯವರು ಮತ್ತು JDSದವರು. ಹಾಗೆ ಪರ್ಮಿಷನ್ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ. ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಮೋಸ, ಹೇಳ್ತಾ ಇರ್ತಕ್ಕಂಥ ಎಲ್ಲ ಮಾತುಗಳು ಬರೀ ಸುಳ್ಳು, ಭಾರಿ ಮೋಸ. ಅದಕ್ಕೆ ದಯಮಾಡಿ ನನ್ನ ತಾಯಂದಿರು, ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಹಕ್ಕುಗಳನ್ನ ಕಾಪಾಡೋದು ಕಾಂಗ್ರೆಸ್ ಪಕ್ಷ, ನಮ್ಮ ಹಿತವನ್ನು ಕಾಪಾಡತಕ್ಕಂಥದ್ದು ಸಂವಿಧಾನ. ದಯಮಾಡಿ ಇದಕ್ಕೆ ನಮ್ಮ ಅಭಿಯಾನ ಮಾಡಿದ್ದೀವಿ, ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ಬೆಳೆಸಿ, ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮೆಲ್ಲ ಬೆಂಬಲ ಕೊಡಬೇಕು ಅಂತ ಅಕ್ಕೋರ್ ಮುಖಾಂತರ ತಮ್ಮೆಲ್ಲನೂ ಕೇಳ್ಕೊತೀವಿ.